ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿದು ಡ್ರೈ ಫ್ರೂಟ್ಸ್ ನೆನೆಸಿದ್ವಲ್ಲ ಆ ಡ್ರೈ ಫ್ರೂಟ್ಸ್ನ ತಿಂದ್ವಿ. ಡ್ರೈ ಫ್ರೂಟ್ಸ್ ನೀವೇ ನೋಡ್ದಂಗೆ ವಾಶ್ ಮಾಡಿ ಇಟ್ಟಿದ್ರು ನೋಡಿ ಎಷ್ಟು ಬ್ರೌನ್ ಕಲರ್ ಕಾಣಿಸ್ತೆ. ನೀವು ಅಷ್ಟೇ ಡ್ರೈ ಫ್ರೂಟ್ಸ್ ತಿನ್ಬೇಕಾದ್ರೆ ಯಾವಾಗಲೂ ತೊಳೆದು ಆಮೇಲೆ ತಿನ್ನಿ. ಆಮೇಲೆ ಇವಾಗ ನಾವು ಬ್ಯಾಡ್ಮಿಂಟನ್ ಕಡೆಗೆ ಹೊರಟ್ವಿ. ಯೂಶಲಾಗಿ ನಾವೆಲ್ಲೇ ಟ್ರಾವೆಲ್ ಮಾಡಬೇಕಂದ್ರೂ ಅಷ್ಟೇ ಫಸ್ಟು ಹನುಮಾನ್ ಚಾಲೀಸ ಕೇಳ್ಕೊಂಡೇ ಹೋಗೋದು. ಬ್ಯಾಡ್ಮಿಂಟನ್ಗೆ ಹೋಗ್ಬೇಕಾದ್ರೂ ಹನುಮಾನ್ ಚಾಲೀಸ ಕೇಳ್ಕೊಂಡು ಈ ರೋಡಲ್ಲೇ ಹೋಗೋಣ ಅಂತ ಹೇಳಿ ಈ ರೋಡಲ್ಲಿ ಹೋಗ್ತಾ ಬ್ಯಾಡ್ಮಿಂಟನ್ ಕಡೆ ಹೊರಟು. ನನಗಂತೂ ಬ್ಯಾಡ್ಮಿಂಟನ್ ಎಷ್ಟೊಂದು ದಿವಸ ಆದಮೇಲೆ ಕಂಟಿನ್ಯೂಸ್ ಆಗಿ ಆಡಿದ್ದಕ್ಕೆ ತುಂಬ ಬಾಡಿ ಪೇನ್ ಇತ್ತು. ಅದಕ್ಕೆ ನಾನೇನು ಜಾಸ್ತಿ ಆಡೋಕ್ಕೆ ಹೋಗಲಿಲ್ಲ. ಇವತ್ತು ಎಲ್ಲ ಮುಗಿಸ್ಕೊಂಡು ಆ್ಯಸ್ ಯೂಶಲ್ ಎಳ್ನೀರು ಕುಡಿಯೋಕ್ಕೆ ಅಂತ ಬಂದ್ವಿ. ಎಳ್ನೀರು ಕುಡ್ಕೊಂಡು ಮನೆಗೆ ಬಂದು ಅರ್ಚನಾ ಪನ್ನೀರ್ ಬುರ್ಜಿ ಮಾಡಿದ್ಲು, ಸಖತ್ತಾಗಿತ್ತು. ಅದ್ರ ಜೊತೆ ಸ್ವಲ್ಪ ಅವಲಕ್ಕಿ ಇತ್ತು ಮತ್ತು ABC ಜ್ಯೂಸ್ ಕುಡಿದ್ಬಿಟ್ಟು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ನಡೀತಾ ಇತ್ತು. ಹಂಗೆ ವರ್ಕ್ ಮಾಡಿಕೊಂಡು ಮ್ಯಾಚ್ ನೋಡ್ತಾ ಇದ್ದೆ. ಅದಾದಮೇಲೆ ನಮ್ಮ ಲಂಚ್ ಬಂದುಬಿಟ್ಟು ಮುದ್ದೆ, ಕಾಳು ಸಾರು, ಸ್ವಲ್ಪ ಕರ್ಡು, ಸೌತೆಕಾಯಿ ಮತ್ತು ಟೊಮೆಟೊ ಚಟ್ನಿ. ಇದು ನಮ್ಮ ಇವತ್ತಿನ ಲಂಚ್. ಸರಿ ಆಯಿತು, ನೆಕ್ಸ್ಟ್ ಡಿನ್ನರಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೆಲಸ ಎಲ್ಲ ಮುಗಿಸಾದ್ಮೇಲೆ ಮಶ್ರೂಮ್ ಗುಲಾಟಿ ಕಬಾಬ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಟ್ರೈ ಮಾಡೋಕ್ಕೆ ಹೋದೆ. ಅದು ಅಧ್ವಾನ ಆಗಿ ಏನೇನೋ ಆಗೋಯಿತು. ನಾನು ಹೇಳ್ದಂಗೆ ಮಾಡಿದ್ದಿದ್ರೆ ಹಿಂಗೆಲ್ಲ ಪ್ರಾಬ್ಲಮ್ಸೇ ಆಗ್ತಿರ್ಲಿಲ್ಲ. ಒಂದು ರೌಂಡ್ ಜಗಳ ಆಡಿ ಆಮೇಲೆ ಮಶ್ರೂಮ್ ಗಲೋಟಿ ಹೋಗಿ ರೊಟ್ಟಿ ಆಯಿತು. ನೀವೇ ನೋಡ್ದಂಗೆ ರೊಟ್ಟಿ, ಗಂಜಿ ಮತ್ತು ಚಟ್ನಿ ತಿಂದ್ಬಿಟ್ಟು ಹೆಲ್ದಿ ಚಾಲೆಂಜ್ ಡೇ 3ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ.